ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈಗ ಟೈಮ್ ಬಂದು 10 ಆಗಿದೆ. ಈಗ ನನ್ನ ಬ್ಲಾಗ್ ಸ್ಟಾರ್ಟ್ ಆಗಿದೆ. ಇವತ್ತು ನಾನು ಏನೇನು ಬ್ಲಾಗಲ್ಲಿ ಏನೇನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ ಇದು. ಡೇ ಫುಲ್ ತೋರಿಸ್ತಾ ಇಲ್ಲ, ಮಾರ್ನಿಂಗ್ ಬ್ಲಾಗ್ ಅಷ್ಟೇ ನಾನು ತೋರಿಸ್ತಾ ಇರೋದು. ಎಲ್ಲರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದಾರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ಇವತ್ತು ಏನು ತಿಂಡಿ ಮಾಡಿದೆ ಅದೆಲ್ಲದೂ ನಾನು ಈ ವಿಡಿಯೋದಲ್ಲೇ ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ಈಗ ಟೈಮ್ ಬಂದು 10 ಗಂಟೆ ಆಗಿದೆ. ನಂದು ಕೂಡ ಈಗ ಸ್ನಾನ ಆಯಿತು, ಪೂಜೆನ ಮುಗಿಸಿ ಎಲ್ಲ ಕೆಲಸ ಮುಗಿದಿದೆ. ಹಾಗಾಗಿ ಇಲ್ಲಿಗೆ ನನ್ನ ಬ್ಲಾಗ್ನ ನಾನು ಶೇರ್ ಮಾಡ್ತೀನಿ. ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ವಿಡಿಯೋಗೆ ಅಂತ ಕೇಳ್ಕೊಡ್ತಾ, ಮುಂದೆ ನಾನು ಏನೇನು ಬೆಳಗ್ಗೆಯಿಂದ ಏನೇನು ತಿಂಡಿ ಮಾಡಿದ್ದೀನಿ, ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಈ ಬ್ಲಾಗಲ್ಲಿ ಶೇರ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಅವರೆಕಾಳು ಆಗಿರೋದ್ರಿಂದ, ನಾನು ಅವರೆಕಾಳು ಸೀಸನ್ ಇರೋದ್ರಿಂದ ಅವರೆಕಾಳು ಉಸ್ಲಿ ಮಾಡೋದನ್ನು ನಾನು ಶೇರ್ ಮಾಡ್ತಾಯಿದ್ದೀನಿ ಇವತ್ತಿನ ಬ್ಲಾಗಲ್ಲಿ. ಇದು ಮಾರ್ನಿಂಗ್ ಬ್ಲಾಗ್ ಆಗಿರುತ್ತೆ, ಹಾಗಾಗಿ ನಾನು ತಿಂಡಿಗೆ ಉಸ್ಲಿ ಮಾಡ್ತಾಯಿದ್ದೀನಿ. ಸ್ವಲ್ಪ ಅವರೆಕಾಳು ಜೊತೆ ಅವರೆಕಾಯಿನ ಹಾಕೋದ್ರಿಂದ ಸೊಗಡು ಇರುತ್ತಲ್ವ, ಅದ್ರದ್ದು ತುಂಬ ಟೇಸ್ಟಿಯಾಗಿರುತ್ತೆ, ಸೂಪರಾಗಿ ಬರುತ್ತೆ. ಹಸಿ ಕಾಳು ಇರುತ್ತಲ್ಲ, ಅದರಲ್ಲಿ ಹಣ್ಣಾಗಿರುತ್ತೆ. ಬಲ್ತಿರೋ ಕಾಳನ್ನು ಬಿಟ್ಟು ಎಳೆ ಕಾಳು ಇರುತ್ತಲ್ಲ, ಅದನ್ನು ಆಯ್ದುಬಿಟ್ಟು ನಾನು ತೊಗೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ. ಜೀರಿಗೆ ಮತ್ತು ಮೆಂತ್ಯ ಪುಡಿ, ಶುಂಠಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿದ್ದೀನಿ. ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. 4 ಈರುಳ್ಳಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಷ್ಟು ಹಸಿಮೆಣ್ಸಿನ್ಕಾಯಿ ತೊಗೋಬೋದು. ಕಾಯಿ ತುರಿ ಸ್ವಲ್ಪ ತೊಗೊಂಡಿದ್ದೀನಿ, ಕೊತ್ತಂಬರಿ ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ. ಈಗ ಒಗ್ಗರಣೆ ಕೂಡ ಹಾಕೊಂಡ್ಬಿಡೋಣ. ಶುಂಠಿ ಬೆಳ್ಳುಳ್ಳಿ ಏನಿರುತ್ತೆ ಅದನ್ನು ಜಜ್ಜಿಬಿಡಬೇಕು. ಜಜ್ಜಿ ಅದನ್ನು ತರ್ತರಿ ಥರ ಮಾಡಿಕೊಂಡು ಹಾಕ್ಬೋದು. ಪೇಸ್ಟ್ ಇದ್ದರೆ ಪೇಸ್ಟನ್ನು ಕೂಡ ಹಾಕ್ಬೋದು. ನಾನಿಲ್ಲಿ ಇದನ್ನು ಪೇಸ್ಟ್ ಥರ ಕುಟ್ಟುಬಿಟ್ಟು ಹಾಕ್ತಾಯಿದ್ದೀನಿ. ಎಣ್ಣೆನ ನೋಡ್ಕೊಂಡು ಹಾಕ್ಕೊಂಡು ಅದಕ್ಕೆ ಸಾಸಿವೆನ ಸೇರಿಸ್ಕೊತೀನಿ. ಯಾಕೆಂದರೆ ಸಾಸಿವೆ ಮಾತ್ರ ಇಲ್ಲಿ ಹಾಕೋದು, ನಾನು ಕಡಲೆಬೇಳೆ ಎಲ್ಲ ಹಾಕ್ತಾಯಿಲ್ಲ. ಸಾಸಿವೆ ಚಿಟಪಟ ಅಂತ ಸಿಡಿದ್ಮೇಲೆ ಕಾಳನ್ನು ಹಾಕ್ಬಿಟ್ಟು ಫ್ರೈ ಮಾಡೋದು. ಇಲ್ಲಿ ಮಿಕ್ಕಿರೋ ಕಾಳನ್ನು ಇಚ್ಚಕ್ಬಿಟ್ಟು ಆರಿಟ್ಟಿದ್ದೀನಿ, ಯಾಕೆಂದರೆ ಸಂಜೆ ಮಾಡೋಣ ಅಂತ ಹೇಳ್ಬಿಟ್ಟು. ಯಾಕೆಂದರೆ ಡೈಲಿ ಅದೇ ಮಾಡ್ತಾಯಿದ್ದೀವಲ್ಲ, ಈಗ ಬ್ಯಾಕ್ ಟು ಬ್ಯಾಕ್ ಅದೇ ತಿನ್ನೋದು ಬೇಡ ಅಂತ ಹೇಳ್ಬಿಟ್ಟು ಸಂಜೆ ಯಾವಾಗಲಾದರೂ ಮಾಡೋಣ ಅಂತ ಹಂಗೆ ಆರಿಟ್ಟಿದ್ದೀನಿ ಇಚ್ಚಿ ಕಾಳನ್ನು. ಈಗ ನಾನು ಸಾಸಿವೆ ಎಲ್ಲ ಸಿಡಿದ್ಮೇಲೆ ಹಸಿಮೆಣ್ಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ನೀಟಾಗಿ ಫ್ರೈ ಮಾಡ್ತೀನಿ. ಎಣ್ಣೆಯಲ್ಲಿ ಹಸಿಮೆಣ್ಸಿನ್ಕಾಯಿ ಫ್ರೈ ಮಾಡಿದ್ರೆ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ. ಮಿಕ್ಕಿರೋದನ್ನು ಈರುಳ್ಳಿನ ಹಾಕೊಂಬಿಟ್ಟು ಫ್ರೈ ಮಾಡಿದ್ರೆ ಕಾಯಿ ಮತ್ತು ಕೊತ್ತಂಬರಿ ಇರುತ್ತಲ್ಲ, ಅದನ್ನು ನಾನು ಕಾಳೆಲ್ಲ ಬೆಂದಾದಮೇಲೆ ಅದನ್ನು ಸೇರಿಸ್ಕೊತೀನಿ, ಕೊನೆಯದಾಗಿ ಸೇರಿಸ್ಕೊತೀನಿ ಟೋಟಲಿ ಹೇಳಬೇಕು ಅಂದರೆ. ಈಗ ಸದ್ಯಕ್ಕೆ ಈರುಳ್ಳಿನ ಹಾಕ್ಬಿಟ್ಟು ಸ್ವಲ್ಪ ಉಪ್ಪನ್ನ ಹಾಕ್ಬಿಟ್ಟು ಫ್ರೈ ಮಾಡಿದ್ರೆ ಈರುಳ್ಳಿ ಒಂಥರ ಅಂದರೆ ಓವರ್ ಬಾಯ್ಲ್ಡ್ ಆಗೋಲ್ಲ, ಅದು ಎಣ್ಣೆಲಿ ಫ್ರೈ ಆಗೋಲ್ಲ. ಫ್ರೈ ಆದರೆ ಒಂಥರ ಸ್ಮೆಲ್ ಬರುತ್ತೆ ಅದು. ಅದಕ್ಕೆ ಜಾಸ್ತಿ ಅದನ್ನು ಫ್ರೈ ಮಾಡೋಕ್ಕೆ ಹೋಗ್ಬಾರ್ದು. ಮಿಕ್ಕಿರೋ ಕಾಳು ಏನಿತ್ತು ಅದನ್ನೆಲ್ಲ ಹಾಕ್ಬಿಟ್ಟು ಇವಾಗ ನೀಟಾಗಿ ಮಿಕ್ಸ್ ಮಾಡ್ತೀನಿ. ಹಸಿ ಕಾಳು ಜೊತೆ 1-2 ಅವರೆಕಾಯಿನ ಕೂಡ ಸೇರಿಸಿದ್ರೆ ತುಂಬ ರುಚಿಯಾಗಿ ಬರುತ್ತೆ, ಅದಕ್ಕೋಸ್ಕರ ಸೇರಿಸ್ಕೋಬೇಕು. ಮಿಕ್ಕಿರೋದು ಏನಪ್ಪ ಅಂದರೆ ಜೀರಿಗೆ ಮತ್ತು ಮೆಂತ್ಯ ಪುಡಿ. ಅದು ಚಿತ್ರಾನ್ನಕ್ಕೂ ಹಾಕ್ಬೋದು ಮತ್ತು ಚಿತ್ರಾನ್ನ ಗೊಜ್ಜಿಗೆ ಹಾಕ್ಬೋದು, ತುಂಬ ರುಚಿಯಾಗಿ ಬರುತ್ತೆ. ಇದಕ್ಕೆ ಹಾಕಬೇಕು, ಅದಕ್ಕೋಸ್ಕರ ನಾನು ಹಾಕಿದ್ದೀನಿ. ಒಳ್ಳೆ ಟೇಸ್ಟ್ ಕೂಡ ಬರುತ್ತೆ. ಇವಾಗ ಕಾಳು ಮುಳುಗುವಷ್ಟು ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಿದ್ರೆ ಒಂದು 4 ವಿಷಲು, 3-4 ವಿಷಲ್ ತೊಗೊಂಡ್ರೆ ಸಾಕು. ಕಾಳು ಸಾಫ್ಟಾಗಿ ಬೆಂದಿರುತ್ತೆ. 2 ವಿಷಲ್ಗೆಲ್ಲ ಬೆಂದಿರಲ್ಲ, ಅದು ಏನೇ ಹಸಿ ಕಾಳಾದರೂ ಬೇಯಲ್ಲ. ಅದಕ್ಕೋಸ್ಕರ ಒಂದು 3-4 ವಿಷಲ್ ಬೇಕು. ಅದು ಕೂಗೋದ್ರಲ್ಲಿ ನಾನು ಇಲ್ಲಿ ಚಪಾತಿ ಕೂಡ ರೆಡಿ ಮಾಡ್ಕೋತಾ ಇದ್ದೀನಿ. ಚಪಾತಿಗೆ ಉಪ್ಪು, ಸಕ್ಕರೆ, ಎಣ್ಣೆ, ಹಾಲು, ಮೊಸರು ಇಷ್ಟನ್ನು ಹಾಕಿ ಕಲಿಸೋದ್ರಿಂದ ಸಾಫ್ಟಾಗಿ ಬರುತ್ತೆ. ಹಾಗೆ ತುಂಬ ರುಚಿ ಅಂದರೆ ಒಂದು ಮಧ್ಯಾಹ್ನ ತಿನ್ನೋದಕ್ಕೂ ಅದು ಸಾಫ್ಟಾಗೇ ಇರುತ್ತೆ, ಸಂಜೆ ತಿನ್ನೋಕ್ಕೂ ಸಾಫ್ಟಾಗಿರುತ್ತೆ. ಅದಕ್ಕೋಸ್ಕರನ ಇಷ್ಟು ರುಸ್ಕೋಬೇಕು. ಅಷ್ಟೆಲ್ಲ ಸೇರಿಸಿದಾದ್ಮೇಲೆ ನಾನು ಸ್ವಲ್ಪ ನೀರನ್ನೇ ಸೇರಿಸ್ಬಿಟ್ಟು ಕೂಡ ಇಟ್ಕೊತೀನಿ. ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೆ
ಹಾಗೆ ಹಿಂಗೆ ಆಗುತ್ತೆ, ಬೇಜಾರು ಮಾಡ್ಕೋಬೇಡಿ. ನನ್ನ ವಿಡಿಯೋದಲ್ಲಿ ಕೆಲವೊಂದು ಪ್ರಾಬ್ಲಮ್ ಬರ್ತಾಯಿದೆ, ಯಾಕೆಂದರೆ ಟ್ರೈಪಾಡ್ ಇಲ್ಲದೆ ಇರೋ ಕಾರಣ. ಕಲಿಸಿದಾದ್ಮೇಲೆ ನಾನು ಅದು ಚಪಾತಿ ಕೂಡ ಒಸ್ದುಬಿಟ್ಟು ಬೇಯಿಸ್ತಾ ಇದ್ದೀನಿ. ಚಪಾತಿ ಮತ್ತು ಉಸ್ಲಿ ಮಾಡ್ತಾಯಿದ್ದೀನಿ. ಬ್ಲಾಗಲ್ಲಿ ಶೇರ್ ಮಾಡ್ತಾ ಇರೋದು. ಕಾಳು ಕೂಡ ಸಾಫ್ಟಾಗಿ ಬೆಂದಿತ್ತು. ಕಾಳು ಬೆಂದಮೇಲೆ ಕೊನೆಯದಾಗಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೋಬೇಕು. ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ಟು ಸ್ವಲ್ಪ ಹೊತ್ತು ಕುದಿಯೋದಕ್ಕೆ ಇಡಬೇಕು. ಯಾಕೆಂದರೆ ಕಾಯಿ ಹಾಕಿರ್ತೀವಲ್ಲ, ಅದಕ್ಕೋಸ್ಕರನೇ. ಅದೇ ಕಾಳು ಬೆಂದಿದೆ, ಸಾಫ್ಟಾಗಿ ಬೆಂದಿದೆ, ಇನ್ನೇನಿಲ್ಲ, ಸರ್ವ್ ಮಾಡೋದಷ್ಟೇ ಕೆಲಸ. ತುಂಬ ಚೆನ್ನಾಗಿತ್ತು. ಇದು ನಮಗೆ 2 ಹೊತ್ತಿಗಾಗುತ್ತೆ, ಅಂದರೆ ಬೆಳಗ್ಗೆ ಮತ್ತು ಮಧ್ಯಾಹ್ನ ಆಗುತ್ತೆ. ನಾವು ಇರೋದು 3 ಆಗಿರೋದ್ರಿಂದ ನನಗೆ ಜಾಸ್ತಿ ಐಟಮ್ ಅಡುಗೆ ಎಲ್ಲ ಮಾಡಲ್ಲ. ಏನು ಮಾಡಿರ್ತೀವೋ ಮಧ್ಯಾಹ್ನ ಅದನ್ನೇ ತಿಂತೀವಿ. ಸಂಜೆ ಮಾತ್ರ ಏನಾದರೂ ಬೇರೆ ಅಡುಗೆ ಮಾಡ್ಕೋತೀವಿ. ಹಾಗಾಗಿ ಚಪಾತಿಗೆ ನಾನು ಉಸ್ಲಿ ಕೂಡ ಆಯಿತು. ಚಪಾತಿನೂ ರೆಡಿ ಆದಮೇಲೆ ಉಸ್ಲಿನ ಹಾಕಿ ಶೇರ್ ಮಾಡ್ತಾಯಿದ್ದೀನಿ. ಸರ್ವ್ ಮಾಡಿ ತಿನ್ನೋದು. ತುಂಬ ರುಚಿಯಾಗಿ ಕೂಡ ಆಗಿತ್ತು, ಸುಮ್ಮನೆ ಹೇಳ್ತಾ ಇಲ್ಲ, ನಿಜವಾಗ್ಲೂ ರುಚಿಯಾಗಿತ್ತು, ತುಂಬ ಚೆನ್ನಾಗಿತ್ತು. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ ಇಲ್ವಾ ಅಂತ ನನಗೆ ಗೊತ್ತಾಗಬೇಕು ಅಂದರೆ ನೀವು ಲೈಕ್ ಮಾಡಬೇಕು ವಿಡಿಯೋಗೆ. ಹಾಗಾಗಿ ನೋಡಿದವರೆಲ್ಲ ವಿಡಿಯೋಗೆ ಲೈಕ್ ಕೊಡಿ. ಇಲ್ಲಿ ಕಾಳು ಕೂಡ ರೆಡಿ ಆಯಿತು, ಚಪಾತಿ ಕೂಡ ರೆಡಿಯಾಗಿದೆ. ತುಂಬ ಅಂದರೆ ಒರಟಾಗೆಲ್ಲ ಇರಲ್ಲ ಚಪಾತಿ. ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಸಕ್ಕತ್ತಾಗಿರುತ್ತೆ. ಹಾಗೆ ಇನ್ನೊಂದೇನಪ್ಪ ಅಂದರೆ ನನಗೆ 2000 ಸಬ್ಸ್ಕ್ರೈಬರ್ ಕೂಡ ಆಗಿದೆ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊತೀನಿ. ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. 2000 ಸಬ್ಸ್ಕ್ರೈಬರ್ ನಿಮ್ಮೆಲ್ಲರಿಗೂ ನಿಜವಾಗ್ಲೂ ತುಂಬ ಹೃದಯ ಧನ್ಯವಾದ ಹೇಳ್ತೀನಿ. ಯಾಕಪ್ಪ ಅಂದರೆ ಇಷ್ಟು ಸುಲಭನೇ ಅಲ್ಲ ನನಗೆ ಇಷ್ಟು ಬೇಗ ಸಬ್ಸ್ಕ್ರೈಬರ್ ಸಿಕ್ಕಿದ್ದು ಕೂಡ. ಹಾಗಾಗಿ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಹಾಗೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ, ಸಪೋರ್ಟ್ ಮಾಡಿ, ಖುಷಿಯಾಗತ್ತೆ. ನೀವೇ ನೋಡ್ತಿದ್ದೀರಲ್ಲ ಚಪಾತಿ ಎಷ್ಟು ಸಾಫ್ಟಾಗಿ ಉಬ್ಬಿ ಬರ್ತಿದೆ ಅಂತ. ನಾನು ಅದನ್ನು 4 ಫೋಲ್ಡಾಗಿ, ಅಂದರೆ ಬಾದುಷಾ ಎಲ್ಲ ಮಾಡ್ತಾರಲ್ಲ ಆ ಥರ ಫೋಲ್ಡ್ ಮಾಡಿ ಒಸೆಯೋದು. ಹಂಗೆ ಒಸಿದಾಗ ಆ ಥರ ಉಬ್ಬಿ ಬರುತ್ತೆ, ರೊಟ್ಟಿ ಥರನೇ ಉಬ್ಬಿ ಬರುತ್ತೆ ಚಪಾತಿ. ತುಂಬ ಸಾಫ್ಟಾಗಿರುತ್ತೆ, ಚೆನ್ನಾಗಿರುತ್ತೆ. ಆಲೂ ಪರೋಟ ಮಾಡ್ತಾರಲ್ವ ಅದೇ ಥರ ಇರುತ್ತೆ ಇದು ಕೂಡ. ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಹೇಳಿದ್ನಲ್ಲ, ಇದು 3ನೇ ಸಲ ಹೇಳ್ತಾ ಇದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು. ನಿಮಗಿಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿದ್ರಲ್ಲ ಎಷ್ಟು ಸೂಪರಾಗಿ ಕಾಣ್ತಿದೆ ಅಂತ. ಮುಂದಿನ ವೀಡಿಯೋದಲ್ಲಿ ಸಿಗೋವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.